ಬಹುಭಾಷಾ ನಟಿ, ಹಿರಿಯ ನಟಿ ಸಾಹುಕಾರ್ ಜಾನಕಿ ನಮನಾಗಲಿದ್ದಾರೆ. ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ಅವರು ಕೊನೆಯುಸಿರೆಳೆದಿದ್ದಾರೆ. ಪದ್ಮಶ್ರೀ ಪುರಸ್ಕೃತೆ ಜಾನಕಿ ಇವತ್ತು ವಯೋಸಹಜ ಕಾಯಿಲೆಯಿಂದ ಇಹಲೋಕವನ್ನು ತ್ಯಜಿಸಿದ್ದಾರೆ. 95ನೇ ವಯಸ್ಸಿನಲ್ಲಿ ಭಾರತ ಲೋಕಕ್ಕೆ ಅವರು ಪಯಣಿಸಿದ್ದಾರೆ. 7 ದಶಕಗಳಲ್ಲಿ 400ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಸಾಹುಕಾರ್ ಜಾನಕಿ ಅಭಿನಯಿಸಿದ್ರು. ಸಾಹುಕಾರ್ ಚಿತ್ರದಲ್ಲಿ ನಾಯಕಿಯಾಗಿ ಪಾದಾರ್ಪಣೆ ಮಾಡ್ತಾರೆ. ಆ ಚಿತ್ರದ ಹೆಸರೇ ಇಡೀ ಜೀವನ ಪೂರ್ತಿ ಅವರ ಜೊತೆಗೆ ನಿಂತುಕೊಳ್ಳುತ್ತೆ. ಕನ್ನಡಕ್ಕೆ ಬರೋ ಹಾಗಿದ್ರೆ ಶಬ್ದವೇದಿ, ಅಭಿ, ಒಂದೇ ಗುರಿ, ಗೀತಾ, ಕುಲಪುತ್ರ, ಆರದ ಗಾಯ, ತಾಯಿಗೆ ತಕ್ಕ ಮಗ ಈ ಚಿತ್ರಗಳಲ್ಲಿ ಅವರು ನಟಿಸಿದ್ದಾರೆ. ತಮ್ಮದೇ ಆದಂತಹ ಛಾಪನ್ನ ಚಿತ್ರರಂಗದಲ್ಲಿ ಅವರು ಮೂಡಿಸಿದ್ದಾರೆ. ಹಿರಿಯ ನಟಿ, ದಕ್ಷಿಣ ಭಾರತದ ಮಟ್ಟಿಗೆ ಚಿರಪರಿಚಿತ ಮುಖ. ಪದ್ಮಶ್ರೀ ಪ್ರಶಸ್ತಿ ಕೂಡ ಅವರಿಗೆ ದೊರಕಿತ್ತು. 95ನೇ ವಯಸ್ಸಿನಲ್ಲಿ ಅವರು ಭಾರತ ಲೋಕಕ್ಕೆ ಪಯಣಿಸಿದ್ದಾರೆ. ನಾವೆಲ್ಲರಿಗೂ ಕೂಡ ಶಬ್ದವೇದಿಯಲ್ಲಿ ಇವರ ಪಾತ್ರ ಏನಿದೆ ಇವತ್ತಿಗೂ ತಲೆಯಲ್ಲಿ ಉಳಿಯುವಂತಹ ಪಾತ್ರ. ಅದು ಡಾಕ್ಟರ್ ರಾಜ್ಕುಮಾರ್ ಅವರ ತಾಯಿಯ ಪಾತ್ರದಲ್ಲಿ ಆ ಒಂದು ಸಿನಿಮಾದಲ್ಲಿ ಅವರು ಅಭಿನಯಿಸಿದರು. ಇವತ್ತು 95 ವರ್ಷಗಳ ತುಂಬು ಜೀವನ ಸವೆಸಿದ ನಂತರ ಭಾರತ ಲೋಕಕ್ಕೆ ಅವರು ಪಯಣಿಸಿದ್ದಾರೆ. ಆಗಲೇ ಹೇಳ್ತಿದ್ದ ಹಾಗೆ 7 ದಶಕಗಳ ಒಂದು ಸಿನಿ ಸೇವೆ ಏನಿದೆ ಸಿನಿಮಾ ರಂಗಕ್ಕೆ, ಅದು ಸಾಮಾನ್ಯ ವಿಷಯ ಅಲ್ಲ. 70 ವರ್ಷಗಳ ಕಾಲ ಸಿನಿಮಾದಲ್ಲಿ ಅವರು ಅಭಿನಯಿಸ್ತಾರೆ, ಸೇವೆಯನ್ನು ಸಲ್ಲಿಸ್ತಾರೆ ಅಂತಂದರೆ ಈಗಿನ ಕಾಲಕ್ಕೆ ಬರೋ ಹಾಗಿದ್ರೆ ಇಟ್ ಈಸ್ ನೆಕ್ಸ್ಟ್ ಟು ಇಂಪಾಸಿಬಲ್. ಸುಮಾರು 400ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅವರು ನಟಿಸಿದ್ದಾರೆ. ಸಾಹುಕಾರ್ ಅನ್ನುವಂಥ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಅವರು ಪಾದಾರ್ಪಣೆ ಮಾಡ್ತಾರೆ. ಆ ಸಿನಿಮಾದಿಂದ ಅವ್ರಿಗೆ ಪ್ರಖ್ಯಾತಿ ಸಿಗುತ್ತೆ. ಆ ಸಿನಿಮಾದ ಹೆಸರು ಕೊನೆಯವರೆಗೂ ಕೂಡ, ಇವತ್ತಿನವರೆಗೂ ಕೂಡ, ಕೊನೆಯುಸಿರೆಳೆಯೋವರೆಗೂ ಕೂಡ ಅವರ ಜೊತೆಗೆ ನಿಂತುಕೊಳ್ಳುತ್ತೆ. ಸಾಹುಕಾರ್ ಜಾನಕಿ ಇವತ್ತು ನಮ್ಮನ್ನಾಗಲಿದ್ದಾರೆ. ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿರುವಂಥ ಮಹಾನ್ ಚೇತನ ಅವರು. ಕನ್ನಡ, ತಮಿಳು, ತೆಲುಗು ಅನೇಕ ಭಾಷೆಗಳಲ್ಲಿ ಅವರು ಅಭಿನಯಿಸಿದ್ದಾರೆ. ಇನ್ನು ನಮ್ಮಂಥವ್ರಿಗೆ, ಅಂದರೆ ನಮ್ಮ ವಯಸ್ಸಿನವರಿಗೆ ಶಬ್ದವೇದಿ ಅನ್ನುವಂಥ ಸಿನಿಮಾನೇ ತಲೆಯಲ್ಲಿ ಉಳಿದಿರುವಂಥದ್ದು ಇವರ ಪಾತ್ರ. ಅದಕ್ಕೂ ಮುಂಚೆ ಅನೇಕ ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ನಟರ ಜೊತೆಗೆ ನಾಯಕಿಯಾಗಿ ಪೋಷಕ ಪಾತ್ರದಲ್ಲಿ ಎಲ್ಲ ಸಿನಿಮಾಗಳಲ್ಲೂ ಅವರು ಅಭಿನಯಿಸಿದ್ದಾರೆ. ಎಲ್ಲ ಭಾಷೆಗಳಲ್ಲೂ. ದಕ್ಷಿಣ ಭಾರತಕ್ಕೆ ಬರೋ ಹಾಗಿದ್ರೆ ದಕ್ಷಿಣ ಭಾರತದ ಮಟ್ಟಿಗೆ ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ಅವರು ಆ್ಯಕ್ಟ್ ಮಾಡಿದ್ದಾರೆ. ಸೊ ಇಂಥ ಮಹಾನ್ ಕಲಾವಿದೆ, ಮಹಾನ್ ಚೇತನ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ಅವರು ಕೊನೆಯುಸಿರೆಳೆದಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ರು. 95 ವರ್ಷ ವಯಸ್ಸು ಅವರಿಗೆ. ಸೊ ಇವತ್ತು ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ಪದ್ಮಶ್ರೀ ಪ್ರಶಸ್ತಿ ಕೂಡ ಅವ್ರನ್ನ ಹುಡುಕಿ ಬಂದಿತ್ತು, ಅವ್ರನ್ನ ಅರಸಿ ಬಂದಿತ್ತು. ಸೊ ಇಂತಹ ಮಹಾನ್ ಚೇತನ ಇವತ್ತು ನಮ್ಮನ್ನು ಅಗಲಿರುವಂಥದ್ದು. ಏಳು ದಶಕಗಳ 70 ವರ್ಷಕ್ಕಿಂತ ಹೆಚ್ಚಿನ ಕಾಲ ಸಿನಿರಂಗಕ್ಕೆ ಅವರು ಸೇವೆಯನ್ನು ಸಲ್ಲಿಸಿ ಇವತ್ತು ದೂರದ ಊರಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. 400ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅವರು ಅಭಿನಯಿಸಿದ್ದಾರೆ. ಅನೇಕ ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ, ಅಂದರೆ ನಾಯಕಿಯಾಗಿ, ಪೋಷಕ ಪಾತ್ರದಲ್ಲಿ ಜನರನ್ನು ರಂಜಿಸಿದ್ದಾರೆ. ಹಾಗೂ 1950ರ ದಶಕದಲ್ಲಿ ಸಾಹುಕಾರ್ ಅನ್ನುವಂಥ ಸಿನಿಮಾದಲ್ಲಿ ಅವರು ಡೆಬ್ಯೂ ಮಾಡ್ತಾರೆ. ಸೊ ಇದಾದ ನಂತರ
ಹಿಂದಿರುಗಿ ನೋಡಿದ್ದೇ ಇಲ್ಲ. ಅವತ್ತಿನಿಂದ ಇವತ್ತಿನವರೆಗೂ ಅವರ ಒಂದು ಓಟ ಅದೇ ರೀತಿ ಮುಂದುವರೆದಿತ್ತು. ವಯೋಸಹಜ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ದರು. ಕೆಲವು ದಿನಗಳ ಹಿಂದಷ್ಟೇ ಚೆನ್ನೈನ ಖಾಸಗಿ ಆಸ್ಪತ್ರೆಗೆ ಅವರು ದಾಖಲಾಗಿದ್ದರು. ಬುಧವಾರ ರಾತ್ರಿ ಅವರ ಆರೋಗ್ಯ ಸ್ಥಿತಿ ಮತ್ತಷ್ಟು ಹದಗೆಟ್ಟಂಥ ಹಿನ್ನೆಲೆಯಲ್ಲಿ ಅವರನ್ನು ICUಗೆ ಶಿಫ್ಟ್ ಮಾಡಲಾಗಿತ್ತು. ವೈದ್ಯರು ಕೂಡ ತಮ್ಮ ಕೈಲಾದಂಥ ಶತಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಚಿಕಿತ್ಸೆ ಫಲಿಸದೆ ಇವತ್ತು ಸಾಹುಕಾರ್ ಜಾನಕಿ ನಮ್ಮನ್ನು ಅಗಲಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.